ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು. ಇವತ್ತು ಸಂಡೇ ಸ್ಪೆಷಲ್ ಪುದೀನ ಪೆಪ್ಪರ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ನೋಡೋಣ ಟೇಸ್ಟ್ ಹೆಂಗೆ ಬರುತ್ತೆ. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತಂದರೆ, ಸ್ಪೈಸಸ್ ಎಲ್ಲ ತೊಗೊಳ್ಳಿ. ಹಾಗೆ ಒಂದು ಸ್ವಲ್ಪ ಜಾಸ್ತಿ ಪುದೀನ ಕೊತ್ತಂಬರಿ ಸೊಪ್ಪು ತೊಗೊಳ್ಳಿ. ಮತ್ತು ಒಂದು ದಪ್ಪ ಟೊಮೊಟೊ, ಮತ್ತು ನಾನು ಒಂದು ದಪ್ಪ ಸೈಜ್ ಆನಿಯನ್ ತೊಗೊಂಡಿದ್ದೀನಿ. ಹಾಗೆ 3-4 ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ. ಹಾಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಕೂಡ ನಾನು ತೊಗೊಂಡಿದ್ದೀನಿ. ಇಷ್ಟು ನಾನಿಲ್ಲಿ ಟೊಮೊಟೊ, ಈರುಳ್ಳಿ ನಾನು ಚಿಕನ್ ಬಿರಿಯಾನಿಗೆ ಮತ್ತು ಫ್ರೈಗೆ ಎರಡಕ್ಕೂ ಕಟ್ ಮಾಡ್ಕೊಂಡಿದ್ದೀನಿ. ಬಟ್ ನಾನು ಎಷ್ಟು ಕ್ವಾಂಟಿಟಿಯಲ್ಲಿ ಹಾಕ್ತೀನಿ ಅಂತ ಆಮೇಲೆ ತೋರಿಸ್ತೀನಿ, ಓಕೆನಾ? ಇಲ್ಲಿ ನಾನು ಫಸ್ಟು ಕುಕ್ಕರ್ನ ಇಟ್ಕೊಂಡು ಒಂದು ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ 4 to 5 ಸ್ಪೂನ್ಸಷ್ಟು ಆಯಿಲ್ ಹಾಕ್ತಿದ್ದೀನಿ. ಅಷ್ಟು ಆಯಿಲ್ ಹಾಕಿದ ಮೇಲೆ ಅದೊಂದು ಸ್ವಲ್ಪ ಬಿಸಿ ಆಗಿದೆಯಾ ಇಲ್ಲ ನೋಡಿಕೊಂಡು ನಾನು ಏನೇನು ಸ್ಪೈಸಸ್ ತೊಗೊಂಡಿದ್ದೆ ಆ ಸ್ಪೈಸಸ್ನೆಲ್ಲ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಕೆಲವರು ಸ್ಪೈಸಸ್ನ ಫ್ರೈ ಮಾಡಿಕೊಂಡು ಪೌಡರ್ ಮಾಡಿಕೊಂಡು ಆ್ಯಡ್ ಮಾಡ್ತಾರೆ. ಬಟ್ ನನಗೆ ಹಂಗೆ ಇಷ್ಟ ಆಗೋಲ್ಲ. ಬಟ್ ಏನು ರಾ ಸ್ಪೈಸಸ್ ಬರುತ್ತೋ ನಾನು ಹಾಗೆ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡ್ತಿರ್ಬೋದು, ಇಲ್ಲೆಲ್ಲ ಸ್ಪೈಸಸ್ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಿದೆ. ಗಮ್ ಅಂತ ಸ್ಮೆಲ್ ಬರ್ತಿತ್ತು ಗೈಸ್. ಆ್ಯಕ್ಚುಲಿ ಇಂಥ ಟೈಮಲ್ಲಿ ಸ್ಪೈಸಸ್ ಆ್ಯಡ್ ಮಾಡಿದಾಗ ಸಖತ್ ಸ್ಮೆಲ್ ಬಂತು ಹೇಳ್ಬೇಕಂದ್ರೆ. ಈಗ ನೋಡಿಕೊಂಡು ನಾನಿಲ್ಲಿ ಒಂದು ಸ್ವಲ್ಪದಷ್ಟು ಆನಿಯನ್ನ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಇನ್ನು ಸ್ವಲ್ಪ ಜಾಸ್ತಿ ಆನಿಯನ್ ಹಾಕೋಷ್ಟಿಲ್ಲ. ಒಂದು ಚಿಕ್ಕ ಸೈಜದ್ದು ಆನಿಯನ್ ಹಾಕಿದರೂ ಕೂಡ ಓಕೆ. ಅದನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ. ಉದ್ದದ ಫ್ರೈಗೆ ಯಾವ ಥರ ಕಟ್ ಮಾಡ್ತಾರೆ, ಹಾಫ್ ಮೂನ್ ಶೇಪ್. ಅದನ್ನು ಆ್ಯಡ್ ಮಾಡಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ಇಲ್ಲಿ ಒಂದು ದಪ್ಪ ಸೈಜ್ ಟೊಮೊಟೊ ತೊಗೊಂಡಿದ್ವಲ್ಲ, ಅದರಲ್ಲಿ ಹಾಫ್ ಆಫ್ ದಿ ಅಮೌಂಟ್ ಟೊಮೊಟೊನ ತೊಗೊತಾ ಇದ್ದೀನಿ ನಾನಿಲ್ಲಿ ಫ್ರೈಗೆ ಆ್ಯಡ್ ಮಾಡೋಕ್ಕೆ. ಫ್ರೈಗೂ ಅಷ್ಟೇ, ನೀವು ಬಿರಿಯಾನಿಗೂ ಅಷ್ಟೇ ಜಾಸ್ತಿ ಟೊಮೊಟೊನ ಹಾಕಬಾರ್ದು. ಆ್ಯಕ್ಚುಲಿ ಹೇಳಬೇಕು ಅಂದರೆ ಟೇಸ್ಟ್ ಡಿಫ್ರೆಂಟ್ ಬರುತ್ತೆ. ಅದಕ್ಕೆ ಒಂದು ಸ್ವಲ್ಪ ಟೊಮೊಟೊನ ಆ್ಯಡ್ ಮಾಡಿಕೊಂಡ್ರೆ ಸಾಕು. ಇದು ಸ್ವಲ್ಪ ಕುಕ್ ಆಗಬೇಕು ಅಂದರೆ ಟೊಮೊಟೊ ಆನಿಯನ್ ಎರಡೂ ಕೂಡ ಒಂದು 50% ಅಷ್ಟು 50% ಕುಕ್ ಆಗಬೇಕು. ಅಲ್ಲಿವರೆಗೂ ನಿಧಾನವಾಗಿ ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಲೈಟಾಗಿ ಫ್ರೈ ಮಾಡ್ತಾಯಿರಿ. ನೋಡ್ತಿರ್ಬೋದು ಎಣ್ಣೆ ಎಲ್ಲ ಯಾವ ಥರ ಕುದೀತಿದೆ, ಯಾವ ಥರ ಕುಕ್ ಆಗ್ತಿದೆ ಆನಿಯನ್ ಎಲ್ಲನೂ ಕೂಡ ಅಂತ ಹೇಳಿ. ನಾನಿಲ್ಲಿ 2 kg ಚಿಕನ್ನ ತೊಗೊಂಡಿದ್ದೀನಿ. 1 kg ಚಿಕನ್ ನಾನು ಬಿರಿಯಾನಿಗೆ ಯೂಸ್ ಮಾಡ್ತಿದ್ದೀನಿ. 1 kg ಚಿಕನ್ನ ನಾನು ಫ್ರೈಗೆ ಯೂಸ್ ಮಾಡ್ತಿದ್ದೀನಿ. ಈಗ ಒಂದು 50 to 60% ಕುಕ್ ಆಗಿದೆ ಆನಿಯನ್ ಟೊಮೊಟೊ. 1 kg ಅಷ್ಟು ಚಿಕನ್ ನಾನು ಆಲ್ರೆಡಿ ವಾಶ್ ಮಾಡ್ಕೊಂಡು ಇಟ್ಟಿಕೊಂಡಿದ್ದೆಲ್ವ. ಅದರಲ್ಲಿ 1 kg ಆಗೋಷ್ಟು ಚಿಕನ್ನ ತೊಗೊಂಡು ನಾನಿಲ್ಲಿ ಫ್ರೈ ಕುಕ್ಕರ್ಗೆ ಹಾಕ್ತಾಯಿದ್ದೀನಿ. ಕುಕ್ಕರ್ಗೆ ಹಾಕಿ ಒಂದು ಸ್ವಲ್ಪ ಎಲ್ಲ ಕೂಡ ಏನು ಆನಿಯನ್ ಟೊಮೊಟೊ ಎಲ್ಲ ಫ್ರೈ ಆಗಿತ್ತಲ್ಲ, ಅದೆಲ್ಲ ಕ್ಲೀನಾಗಿ ಚಿಕನ್ ಜೊತೆ ಸ್ಪ್ರೆಡ್ ಆಗಬೇಕು ಕ್ಲೀನಾಗಿ. ಅಲ್ಲಿವರೆಗೂ ಒಂದು ಸ್ವಲ್ಪ ಮಿಕ್ಸಿಂಗ್ ಮಾಡಿಕೊಡ್ತಾಯಿರಿ. ನಾನು ಒಂದು ಕೈಯಲ್ಲಿ ಫೋನ್ ಹಿಡ್ಕೊಂಡು ಒಂದು ಕೈಯಲ್ಲಿ ಮಿಕ್ಸ್ ಮಾಡ್ತಿದ್ದೀನಿ ಗೈಸ್. ಆ್ಯಕ್ಚುಲಿ ಪ್ರಾಪರಾಗಿ ಮಿಕ್ಸ್ ಆಗ್ತಾಯಿಲ್ಲ ನೋಡಿ. ಮತ್ತು ನಾನು ಫೋನ್ ಇಟ್ಟು ಆ್ಯಕ್ಚುಲಿ ಚೆನ್ನಾಗಿ ಮಿಕ್ಸ್ ಮಾಡಿದೆ ನೆಕ್ಸ್ಟ್, ಓಕೆನಾ? ಈ ಥರ ಮಿಕ್ಸ್ ಮಾಡಿದ್ದಾದಮೇಲೆ ಇಲ್ಲೇನಿದೆ ಇದನ್ನೆಲ್ಲನೂ ಈಗ ನಾನು ಏನೇನು ಮಿಕ್ಸಿಗೆ ಹಾಕ್ಕೊಬೇಕು ಅಂತ ಹೇಳ್ತೀನಿ. ನಾನು ಆಗಲೇ ಒಂದು 4-5 ಹಸಿಮೆಣ್ಸಿನ್ಕಾಯಿ ತೊಗೊಂಡೆ. ಅಂದರೆ ನಿಮ್ಮ ಖಾರ ಬೇಕಾದ್ರೆ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಅದರಲ್ಲೇನಿಲ್ಲ. ನಿಮ್ಮ ಖಾರ ತಕ್ಕಂತೆ ನೀವು ಹಾಕ್ಕೊಳ್ಳಿ. ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಒಂದು ಹಿಡಿನಷ್ಟು ನಾನು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಎಲ್ಲ ಆಗಲೇ ತೊಗೊಂಡಿದ್ದೆ, ಬಿಡಿಸಿ ವಾಶ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಹಾಗೆ 1 ಹಿಡಿಯಷ್ಟು ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಎರಡು ಒಂದೊಂದು ಹಿಡಿನ ತೊಗೊತಾ ಇದ್ದೀನಿ ಮಿಕ್ಸಿಗೆ ಹಾಕೋಕ್ಕೆ. ಇಷ್ಟನ್ನು ತೊಗೊಂಡಿದ್ದೀನಿ. ಇಷ್ಟನ್ನ ತೊಗೊಂಡು ಆಮೇಲೆ ಇದಕ್ಕೆ ಪೆಪ್ಪರ್ ಕೂಡ ಹಾಕಬೇಕು, ಎಲ್ಲೋ ಮಿಸ್ ಆಗಿಬಿಟ್ಟಿದೆ. ಅಷ್ಟನ್ನ ಹಾಕೋಷ್ಟ್ರೊಳಗಡೆ ಇದು ಆಲ್ಮೋಸ್ಟ್ ನೋಡಿ ಎಷ್ಟು ಚೆನ್ನಾಗಿ ಕುಕ್ ಆಗ್ತಿದೆ ಅಂತ ಹೇಳಿ. ಎಲ್ಲ ಈ ಥರ ಏನೇ ನಾವು ಚಿಕನ್ನಲ್ಲಿ ನೀರಿರುತ್ತೋ ಅದೇ ಚಿಕನ್ನಲ್ಲೇ ನೀರು ಬಿಟ್ಕೊಂಡು ಅದರಲ್ಲೇ ಒಂದು 30 to 40% ಚಿಕನ್ ಆ್ಯಕ್ಚುಲಿ ಕುಕ್ ಆಗುತ್ತೆ. ನೀವು ಯಾವತ್ತೇ ಏನೇ ಚಿಕನ್ ಟ್ರೈ ಮಾಡೋಕ್ಕೋದ್ರೂ ಅದರಲ್ಲೇ ಕುಕ್ ಆಗಕ್ಕೆ ಬಿಡಿ. ನೀವು ಫಸ್ಟು ಚಿಕನ್ ಹಾಕ್ತಾನೆ ಯಾವತ್ತೂ ನೀವು ನೀರು ಹಾಕಬೇಡಿ, ಅದು ಟೇಸ್ಟ್ ಒಂಥರ ಬರುತ್ತೆ, ಚೆನ್ನಾಗಿರೋದಿಲ್ಲ. ಇಲ್ಲಿ ನಾನು ಇನ್ನೂ ಫ್ರೈ ಆಗ್ತಿತ್ವಲ್ಲ, ಅದಕ್ಕೆ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಉಪ್ಪು ಮತ್ತು ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ ಮತ್ತು ಹಸಿಮೆಣ್ಸಿನ್ಕಾಯಿ ಎಷ್ಟು ಹಾಕಿದ್ದೀವಿ ಅನ್ನೋದು ನೋಡಿಕೊಂಡು ಇಲ್ಲಿ ನಾನು ಚಿಲ್ಲಿ ಪೌಡರ್ನ ಹಾಕಿದ್ದೀನಿ. ಈ ಮೂರನ್ನು ಹಾಕ್ಕೊಂಡು ಚೆನ್ನಾಗಿ ಚಿಕನ್ಗೆಲ್ಲ ಸ್ಪ್ರೆಡ್ ಆಗಬೇಕು. ಆ ಥರ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡ್ತಿರ್ಬೋದು. ಈ ಥರ ಒಂದು 20 to 35% ಚಿಕನ್ ಬೆಂದಿದ್ದಾಗ ಈ ಥರ ಉಪ್ಪು, ಖಾರದ ಪುಡಿ, ಅರಿಶಿನ ಪುಡಿ ಹಾಕಿದಾಗ ಮತ್ತು ಇನ್ನೊಂದು 5 to 10 minutes ಕುಕ್ ಮಾಡೋಕ್ಕೆ ಹಾಗೆ ಬಿಡ್ತೀವಿ ವಾಟ್ರ್ ಇಲ್ಲದೆ. ಅವಾಗ ಇನ್ನೂ ಚೆನ್ನಾಗಿ ಕುಕ್ ಆಗುತ್ತೆ. ಪೀಸ್ ಕೂಡ ತುಂಬ ಚೆನ್ನಾಗಿ ಬಂದಿರುತ್ತೆ. ಅದಕ್ಕೆ ಹೇಳೋದು ನೀರು ಹಾಕಬೇಡಿ ಸ್ಟಾರ್ಟಿಂಗಲ್ಲಿ ಯಾವುದಕ್ಕೂ ಅಷ್ಟೇ. ನೋಡಿ ಇವಾಗ ಅದರಲ್ಲೇ ನೀರು ಬಿಟ್ಕೊಂಡಿತ್ತಲ್ಲ, ಎಷ್ಟು ಅದರಲ್ಲೇ
ಚೆನ್ನಾಗಿ ಬೆಂದು ಯಾವ ಥರ ನೀರು ಖಾಲಿ ಆಗ್ತಾಯಿದೆ ಅಂತ ನೀವೇ ನೋಡ್ತಿರ್ಬೋದು. ಸೊ ಇಂಥ ಟೈಮಲ್ಲಿ ನೋಡಿಕೊಂಡು ಇನ್ನೊಂದು 2-3 ಮಿನಿಟ್ಸಲ್ಲಿ ನೀರು ಹಾಕ್ತೀವಿ ಅನ್ನೋ ಟೈಮಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಸೇರಿಸಿ, ಸೊ ಇದಕ್ಕೆ ನಾನು ಸೇರಿಸಿ ಮಿಕ್ಸ್ ಮಾಡಿ, ಸೊ ಇದಕ್ಕೆ ನಾನು 6-7 ಪೆಪ್ಪರ್ನ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡ್ತಿರ್ಬೋದು. 6-7 ಪೆಪ್ಪರ್ನ ಹಾಕಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಈಗ ಇದು ಈ ರೇಂಜಲ್ಲಿ ನೀರೆಲ್ಲ ಬಿಟ್ಕೊಂಡು ಆಲ್ಮೋಸ್ಟ್ ಕುಕ್ ಆಗಿದೆ. ಸೊ ಆಲ್ಮೋಸ್ಟ್ ಕುಕ್ ಅಂದರೆ ಒಂದು 70% ಹೇಳ್ತಿರೋದು, 70% ಕುಕ್ ಆಗಿದೆ. ಸೊ ಈಗ ನಾವೇನು ಈ ಗ್ರೀನ್ ಮಸಾಲಾನ ರುಬ್ಬಿಟ್ಕೊಂಡಿದ್ವಿ, ಸೊ ಈ ರುಬ್ಬಿಟ್ಕೊಂಡಿರೋ ಗ್ರೀನ್ ಮಸಾಲಾನ ಹಾಕೋಣ. ಸೊ ಈ ಥರ ನೀಟಾಗಿ ಗ್ರೀನ್ ಮಸಾಲಾನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ಇದರಲ್ಲೊಂದು 2-3 ಮಿನಿಟ್ಸ್ ಕುಕ್ ಆಗೋಕ್ಕೆ ಹಾಗೆ ಬಿಡಬೇಕು. ಸೊ ಆವಾಗ ಇದರಲ್ಲಿ ಏನು ಪುದೀನ ಎಲ್ಲ ಟೇಸ್ಟ್ ಇತ್ತಲ್ವ, ಕೊತ್ತಂಬರಿ ಸೊಪ್ಪು, ಸೊ ಇದ್ರದ್ದು ಫ್ಲೇವರ್ ಕೂಡ ಚಿಕನ್ ಒಳಗಡೆ ಚೆನ್ನಾಗಿ ಹೋಗುತ್ತೆ. ಸೊ ಆವಾಗ ನೀವು ಬರೀ ಪೀಸ್ ತಿಂದಾಗೂ ಕೂಡ ತುಂಬ ರುಚಿಯಾಗಿರುತ್ತೆ. ಸೊ ಇದನ್ನು ಕೂಡ ಅದಕ್ಕೆ ನೋಡಿ ಹೆಂಗೆ ಕುದೀತಿದೆ, ಒಂದು 3-4 ಮಿನಿಟ್ಸ್ ಹೈ ಫ್ಲೇಮಲ್ಲಿ ಇಟ್ಟಾಗ ಸೊ ಹಿಂಗೆ ಕುದಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆ್ಯಕ್ಚುಲಿ ಗಮ್ ಅಂತಿದ್ದು ಗೈಸ್, ಸೀರಿಯಸ್ಲಿ ಗಮ್ ಅಂತಿದ್ದು. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದಲ್ಲ, ಇನ್ಮೇಲೆ ಯಾವಾಗಲೂ ಬಿರಿಯಾನಿ ಮಾಡಿದಾಗ ಇದನ್ನೇ ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಅಷ್ಟು ಚೆನ್ನಾಗಿತ್ತು. ಸೊ ಇಲ್ಲಿ ನಾನು 1.5 ಕಪ್ನಷ್ಟು ರೈಸ್ನ ತೊಗೊಂಡು ಬುಲೆಟ್ ರೈಸ್ನ ತೊಗೊಂಡಿದ್ದೀನಿ. ಸೊ 1.5 ಕಪ್ನಷ್ಟು ಬುಲೆಟ್ ರೈಸ್ನ ತೊಗೊಂಡು ಆಲ್ರೆಡಿ ತೊಳೆದು ನೆನೆಸಿಟ್ಕೊಂಡಿದ್ದೆ. ಸೊ ಅದನ್ನು ಆ್ಯಡ್ ಮಾಡಿ ಅದಕ್ಕೆ ಎಷ್ಟು ನೀರು ಬೇಕು ಬಿರಿಯಾನಿಗೆ ಅದನ್ನು ನೋಡಿಕೊಂಡು ನೀರು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ, ನೀವು ನೋಡ್ತಿರ್ಬೋದು. ಸೊ ನಿಮ್ಮ ಮನೇಲಿ ಇನ್ ಕೇಸ್ ಜಾಸ್ತಿ ಜನ ಇದ್ದರು ಅಂದರೆ ನಿಮಗೆ ಗೊತ್ತಿರುತ್ತೆ ಯಾವ ಲೆಕ್ಕದಲ್ಲಿ ಹಾಕಬೇಕು ರೈಸು ಅಂತ. ಸೊ ಅದನ್ನು ನೋಡ್ಕೊಂಡು ನೀರು ಹಾಕ್ಕೊಂಡು ಇನ್ ಕೇಸ್ ನೀರು ಸಾಲಿಲ್ಲ ಅಂತಂದಾಗ ಉಪ್ಪು ಖಾರ ಎಲ್ಲ ಹಾಕ್ಕೊಳ್ಳಿ. ಸೊ ಇದಕ್ಕೆ ನಾನು ಇಲ್ಲಿ ಸ್ವಲ್ಪ ಚಿಕನ್ ಮಸಾಲಾನ ಹಾಕ್ತಿದ್ದೀನಿ ನೋಡ್ತಿರ್ಬೋದು. ಹಾಗೆ ಒಂದು 1/2 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಕೂಡ ಹಾಕ್ತಿದ್ದೀನಿ. ಈ ಥರ ಎಲ್ಲ ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡಬೇಕೀಗ. ಸೊ ಅದು ಗಂಟು ಇದ್ಬಿಡುತ್ತೆ, ಏನೇನು ಮಸಾಲೆ ಹಾಕಿದ್ದೀವಿ ಅದೆಲ್ಲ ಗಂಟು ಹಾಗೆ ಇರುತ್ತೆ. ಸೊ ಅದೇನು ಇಲ್ಲದೆ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿ. ಸೊ ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ಹಾಕಿದ್ದಾಯ್ತಲ್ವ, ಇವಾಗ 2 ವಿಸಿಲ್ಸ್ ಆಗಲಿ ಅಂತ ನಾನು ಕ್ಯಾಪ್ ಹಾಕ್ತಾಯಿದ್ದೀನಿ. ಸೊ ಆ್ಯಕ್ಚುಲಿ 2 ವಿಸಿಲ್ಸ್ ಆಗಿತ್ತು ಗೈಸ್. ನಾನು ಊಟ ಇಟ್ಕೊಟ್ಟು ವೀಡಿಯೋ ಮಾಡ್ಕೊಳೋಷ್ಟರೊಳಗಡೆ ನಮ್ಮ ಮನೆಯೆಲ್ಲ ಹಾಸ್ಕೊಂಡಿದ್ರಲ್ಲ, ಸೊ ತಟ್ಟೆಗೆ ಹಾಕ್ಕೊಂಬಿಟ್ಟಿದ್ರು, ನನಗೂ ಇಟ್ಬಿಟ್ಟಿದ್ರು. ಸೊ ಅದಕ್ಕೆ ನಾನು ಡೈರೆಕ್ಟ್ ತಟ್ಟೆನೇ ತೋರಿಸ್ತಿದ್ದೀನಿ ನಿಮಗೆ ವೀಡಿಯೋ ಮಾಡಿಕೊಂಡು. ನಾನು ಬರೋಷ್ಟರೊಳಗಡೆ ಎಲ್ಲ ಓಪನ್ ಮಾಡಿ ತಟ್ಟೆಗೆ ಹಾಕ್ಕೊಂಡು ತಿಂತಿದ್ರು ಎಲ್ಲರೂ. ನನ್ನ ಮಗ ಹೇಳ್ದ, ನನ್ನ ಹಸ್ಬೆಂಡ್ ಹೇಳ್ದ ಚೆನ್ನಾಗಿದೆ, ಫ್ಲೇವರ್ ಚೆನ್ನಾಗಿದೆ ತಿನ್ನೋಕ್ಕೆ, ರೈಸ್ ಕೂಡ ತುಂಬ ಚೆನ್ನಾಗಿ ಕುಕ್ ಆಗಿದೆ ಅಂತ ಹೇಳಿದ್ರು. ಸೀರಿಯಸ್ಲಿ ಗೈಸ್ ನೀವೇ ನೋಡ್ತಿರ್ಬೋದು ಚಿಕನ್ ಎಲ್ಲ ಹೆಂಗೆ ಚಿಕನಲ್ಲಿ ಎಷ್ಟು ಚೆನ್ನಾಗಿ ಕುಕ್ ಆಗಿದೆ ಅಂತ ನೀವೇ ನೋಡ್ತಿರ್ಬೋದು. ತುಂಬ ಚೆನ್ನಾಗಿತ್ತು ಟೇಸ್ಟ್ ಆ್ಯಕ್ಚುಲಿ. ಸೊ ಇನ್ಮೇಲೆ ಬಿರಿಯಾನಿ ಮಾಡಿದಾಗೆಲ್ಲ ಇದನ್ನೇ ಮಾಡೋಣ ಅಂತ ಅಂದ್ಕೊಂಡು. ಸೊ ಈ ಥರ ಇನ್ನಷ್ಟು ರೆಸಿಪೀಸ್ ಬೇಕು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.